ಹೇ ಹಾಯ್ ಮತ್ತೆ ಎಲ್ರೂ ಆರಾಮಲ್ಲ. ಸೊ ಮತ್ತೊಂದು ಒಳ್ಳೆ ಬುಕ್ ಬಗ್ಗೆ ಹೇಳೋಣ ಅಂತ ಅನ್ಕೊಂಡೆ. ಬುಕ್ ಹೆಸರು ದಿ ಪವರ್ ಆಫ್ ಯುವರ್ ಸಬ್ ಕಾನ್ಷಿಯಸ್ ಮೈಂಡ್ ಅಂತ. ಲಾಂಗ್ ಬ್ಯಾಕ್ ಓದಿದ್ದೆ, ಬಟ್ ತುಂಬ ಒಳ್ಳೆ ಬುಕ್ ಅಂತ ಅನಿಸ್ತು, ಹಾಗಾಗಿ ಹೇಳೋಣ ಅನ್ಕೊಂಡೆ. ಸೊ ಸಾಮಾನ್ಯವಾಗಿ ಈ ವರ್ಡ್ನಾಗ ನೀವು ಕೇಳಿರ್ತೀರ, ಸಬ್ ಕಾನ್ಷಿಯಸ್ ಮೈಂಡ್ ಮತ್ತು ಕಾನ್ಷಿಯಸ್ ಮೈಂಡ್ ಅಂತ. ಹಾಗಾದರೆ ಸಬ್ ಕಾನ್ಷಿಯಸ್ ಮೈಂಡ್ ಅಂದರೆ ಏನು, ಕಾನ್ಷಿಯಸ್ ಮೈಂಡ್ ಅಂದರೆ ಏನು? ಸಬ್ ಕಾನ್ಷಿಯಸ್ ಮೈಂಡ್ ನಮ್ಮ ಹೆಲ್ತ್, ವೆಲ್ತ್ ಅಥವಾ ಎಲ್ಲದ್ರ ಮೇಲೆ ಹೇಗೆ ಪ್ರಭಾವ ಬೀರುತ್ತೆ ಅನ್ನೋದನ್ನ ಈ ಬುಕ್ಕಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಸೊ ಈ ಲಾ ಆಫ್ ಅಟ್ರಾಕ್ಷನ್ ಅಥವಾ ಮ್ಯಾನಿಫೆಸ್ಟೇಷನ್ ಅಂತ ಏನು ಹೇಳ್ತೀವಿ, ಅದೆಲ್ಲ ವರ್ಕ್ ಆಗೋದು ನಾವು ಸಬ್ಕಾನ್ಷಿಯಸ್ ಮೈಂಡ್ಗೆ ಎಷ್ಟು ಪಾಸಿಟಿವ್ ವಿಚಾರಗಳನ್ನ ಫೀಡ್ ಮಾಡ್ತೀವಿ, ಅದನ್ನು ಎಷ್ಟು ನಂಬ್ತೀವಿ ಅನ್ನೋದ್ರ ಮೇಲೆ ನಿಂತಿರುತ್ತೆ. ಸೊ ಈ ಬುಕ್ಕಲ್ಲಿ ಒಂದಿಷ್ಟು ಟೆಕ್ನಿಕ್ಸ್ಗಳನ್ನು ಎಕ್ಸ್ಪ್ಲೇನ್ ಮಾಡಿದ್ದಾರೆ, ಹೇಗೆ ನಾವು ಸಬ್ಕಾನ್ಷಿಯಸ್ ಮೈಂಡ್ನ ಟ್ರೈನ್ ಮಾಡ್ಬೋದು, ಅದು ಹೆಲ್ತ್ಗಾಗಿರ್ಬೋದು, ವೆಲ್ತ್ಗಾಗಿರ್ಬೋದ್ರೆ ಈ ಬುಕ್ ಖಂಡಿತ ನಿಮಗೆ ಹೆಲ್ಪ್ ಮಾಡುತ್ತೆ. ಸೊ ಆ್ಯಂಡ್ ನಿಮಗೆ ಈ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ಸ್ ಏನೇನೋ ಯೂಸ್ ಮಾಡಿದ್ದೀನಿ, ಅದು ಯಾವುದು ವರ್ಕ್ ಆಗ್ತಿಲ್ಲ ಅಂತ ಏನಾದ್ರು ಅನಿಸಿದರೆ ಈ ಬುಕ್ನ ಒಂದ್ಸಲ ಟ್ರೈ ಮಾಡಿ. ಇದರಲ್ಲಿ ಒಂದಿಷ್ಟು ಪ್ರಾಕ್ಟಿಕಲ್ ಎಕ್ಸಾಂಪಲ್ಸ್, ಒಂದಿಷ್ಟು ವಿಷಯಗಳು, ಟೆಕ್ನಿಕ್ಗಳನ್ನ ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಖಂಡಿತವಾಗ್ಲೂ ಹೆಲ್ಪ್ ಆಗುತ್ತೆ. ಆ್ಯಂಡ್ ಸಬ್ಕಾನ್ಷಿಯಸ್ ಮೈಂಡ್ನ ಚೆನ್ನಾಗಿ ಟ್ರೈನ್ ಮಾಡೋದ್ರಿಂದ ಏನೆಲ್ಲ ಬೆನಿಫಿಟ್ ಇದೆ ಅನ್ನೋದನ್ನು ವಿತ್ ಎಕ್ಸಾಂಪಲ್ ಆಥರ್ ಇದರಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಫಾರ್ ಎಕ್ಸಾಂಪಲ್, ನಾವು ಕೇಳಿರ್ತೀವಿ ಮೆಡಿಕಲ್ ಮಿರಾಕಲ್ಸ್ ಅಂತ. ಅಂದರೆ ಕ್ಯಾನ್ಸರ್ ಫೈನಲ್ ಸ್ಟೇಜಲ್ಲಿ ಇದ್ದವರು ಸಹ ಅದರಿಂದ ರಿಕವರಿ ಆಗಿರುವಂತಹ ಉದಾಹರಣೆಗಳು ನಮಗಿರುತ್ತೆ. ಸೊ ಹಾಗಾದರೆ ಅಂಥ ಪೇಷಂಟ್ಗಳ ಮೈಂಡ್ಸೆಟ್ ಹೇಗಿರುತ್ತೆ, ಅವರ ಸಬ್ಕಾನ್ಷಿಯಸ್ ಮೈಂಡಲ್ಲಿ ಯಾವ ಥರ ವಿಚಾರಗಳನ್ನ ಫೀಡ್ ಮಾಡಿ ಅವರ ಬಿಲೀಫ್ ಸಿಸ್ಟಮ್ ಎಷ್ಟು ಸ್ಟ್ರಾಂಗ್ ಇದೆ ಅನ್ನೋದನ್ನು ಈ ಬುಕ್ಕಲ್ಲಿ ಒಂದಿಷ್ಟು ಎಕ್ಸಾಂಪಲ್ಸ್ ಕೊಟ್ಟು ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಸೊ ನಿಮಗೇನಾದರೂ ನಿಮ್ಮ ಈ ನೆಗೆಟಿವ್ ಥಾಟ್ಸ್ ಅಥವಾ ಪ್ಯಾಟ್ರನ್ ಏನಿದೆ ಅದನ್ನ ಬ್ರೇಕ್ ಮಾಡಬೇಕು ಅನ್ನೋದೇನಾರಿದ್ರೆ ಖಂಡಿತ ಈ ಬುಕ್ ನಿಮಗೆ ಹೆಲ್ಪ್ ಮಾಡುತ್ತೆ, ಓದಿ.